ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತೊಂದು ನಾನು ಮಾಡ್ತಕ್ಕಂಥ ಒಂದು ಸಣ್ಣ ಟಿಪ್ಸ್ ಹೇಳಕ್ಕೆ ಬಂದಿದ್ದೀನಿ. ಏನು ಅಂತ ಕಾಯ್ತಾ ಇದ್ದೀರಾ? ನೋಡಿ, ಇದೇ ಟಿಪ್ಸು. ನೋಡಿ, ನಾರ್ಮಲಾಗಿ ನಾವು ಹಾಲನ್ನ ಯೂಸ್ ಮಾಡ್ತೀವಲ್ಲ ಡೈಲಿ. ಏನು ಮಾಡ್ತೀವಿ, ಹಾಲು ತಂದಿದ ತಕ್ಷಣ ನಾರ್ಮಲಾಗಿ ಪ್ರತಿಯೊಬ್ಬರು ಕಟ್ ಮಾಡ್ತೀವಿ, ಕವರ್ನ ಬಿಸಾಕ್ತೀವಿ. ಕಟ್ ಮಾಡಿ ನೋಡಿ, ಒಂದಿಷ್ಟು ಕವರ್ನ ಬಿಸಾಕ್ತೀವಿ. ಈ ಸಣ್ಣ ಸಣ್ಣ ಕವರ್ಗಳು ಸಹ ನಾವು ಕಸಕ್ಕೆ ಹಾಕಿದಾಗ ಅಲ್ಲೂ ಸಹ ಬೇರ್ಪಡಿಸಿದಾಗ ಈ ಸಣ್ಣ ಸಣ್ಣ ಕವರ್ಗಳನ್ನ ಬೇರ್ಪಡ್ಸೋಕ್ಕೆ ಆಗೋದಿಲ್ಲ. ಯಾಕಂದರೆ ಅಷ್ಟು ಇದಾಗಿ ಮಾಡಲಿಕ್ಕಾಗೋದಿಲ್ಲ. ಈ ಸಣ್ಣ ಸಣ್ಣ ಕವರ್ಗಳು ನಾವು ಹೊರಗೆ ಹಾಕಿದಾಗ, ಕಸಕ್ಕೆ ಹಾಕಿದಾಗ ಅದು ಹೋಗಿ ಮತ್ತೆ ಮಣ್ಣಲ್ಲಿ ಸೇರುತ್ತೆ. ನಾರ್ಮಲಾಗಿ ಮಣ್ಣಲ್ಲಿ ಸೇರಿದಾಗ ಪ್ಲಾಸ್ಟಿಕ್ಕು ಕರಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಒಂದು. ಎರಡನೇದಾಗಿ, ಹಸುಗಳು ಎಮ್ಮೆಗಳು ಮೇಯಕ್ಕೆ ಬಂದಾಗ ಇಂಥ ಸಣ್ಣ ಸಣ್ಣ ಕವರ್ಗಳೆಲ್ಲಾದರೂ ಹೊಟ್ಟೆಗೆ ಹೋದರೆ ಪಾಪ ಅದ್ರ ಆರೋಗ್ಯ ಕೆಡುತ್ತೆ, ಕಾಯಿಲೆಗಳು ಬರುತ್ತೆ. ಸೊ ಹಾಲಿಂದಾಗಿರ್ಬೋದು ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಬಿಡಿ, ಅಲ್ಲೇ ಉಳ್ಕೊಂಡಿರುತ್ತೆ. ಆಗ ಇದು ಬೇರೆ ಕಡೆ ಹೋಗಲಿಕ್ಕೆ ಈ ಪೀಸು ಸಾಧ್ಯ ಇಲ್ಲ. ಇದನ್ನು ಕೂಡ ಅಷ್ಟೇ ನೋಡಿ, ಈ ಕಟ್ ಮಾಡಿ ಬಿಸಾಕ್ತೀವಿ ಎಲ್ಲರೂ ಕೂಡ. ಈ ರೀತಿ ಮಾಡಬೇಡಿ, ಲಾಸ್ಟಲ್ಲಿ ಸ್ವಲ್ಪ ಬಿಡಿ. ಮಾಡೋದಲ್ಲೇ ಸಣ್ಣದೊಂದು ಟಿಪ್ಸ್ ಮಾಡೋದ್ರಿಂದ ನಮ್ಮ ಪರಿಸರನ ನಾವು ಚೆನ್ನಾಗಿ ಇಟ್ಕೊಬೋದು. ಪ್ರಾಣಿ ಪಕ್ಷಿಗಳು ಆರೋಗ್ಯ ಚೆನ್ನಾಗಿರುತ್ತೆ. ಬುದ್ಧಿಜೀವಿಗಳಾದ ಮನುಷ್ಯರು ನಾವೇ ಅದನ್ನೆಲ್ಲ ಮಾಡಬೇಕು. ಯಾಕಂದರೆ ಈ ಥರ ಸಣ್ಣ ಸಣ್ಣ ಟಿಪ್ಸ್ಗಳು ಯೂಸ್ ಬಂದಾಗ ಪ್ರಾಣಿ ಪಕ್ಷಿಗಳಿಗೆ ನಮ್ಮಿಂದ ಆಗ್ತಕ್ಕಂತಹ ಕೆಟ್ಟ ಪರಿಣಾಮಗಳು ಆಗೋದಿಲ್ಲ ಅಂತ ಹೇಳ್ತೀನಿ. ನೀವು ಕೂಡ ಇನ್ಮೇಲಿಂದ ಈ ರೀತಿ ಮಾಡಿ ಅಂತೀನಿ. ನಾನು ಪ್ರತಿದಿನ ಮಾಡ್ತೀನಿ. ಸೊ ಇವತ್ತು ನೆನಪಾಯಿತು, ಇದು ಸಹ ಯಾರು ಕೂಡ ಮಾಡಲ್ಲ, ಕೆಲವೊಬ್ಬರಷ್ಟೇ ಮಾಡ್ತಾರೆ. ಸೊ ಇನ್ಮೇಲಿಂದ ಮಾಡಿ ನಮ್ಮ ಪರಿಸರನ ಉಳಿಸಿ ಅಂತ ಹೇಳ್ತಾ ನಾನು ಈ ಸಣ್ಣದೊಂದು ಟಿಪ್ಸ್ ಇರ್ತಕ್ಕಂಥ ವಿಡಿಯೋನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.